ಒಂದೆರಡಲ್ಲ, ಕಡುಬಡತನದಲ್ಲಿ ಬೆಳೆದ ಅದೆಷ್ಟೋ ಕ್ರಿಕೆಟರ್ಸ್ ಈಗ ಕೋಟ್ಯಾಧಿಪತಿಗಳಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅವರ ಇನ್ಕಮ್ ಡಬಲ್ ಆಗ್ತಿದೆ. ಎಷ್ಟರ ಮಟ್ಟಿಗೆ ಅಂದರೆ ಈಗ ಕೆಲ ಆಟಗಾರರು ಪ್ರೈವೇಟ್ ಜೆಟ್ ಹೊಂದಿದ್ದಾರೆ. ಟೀಮ್ ಇಂಡಿಯಾದ ಹಾಲಿ ಮಾಜಿ ಆಟಗಾರರು ಪ್ರೈವೇಟ್ ಜೆಟ್ನಲ್ಲೇ ಓಡಾಡ್ತಿದ್ದಾರೆ. ಅಷ್ಟಕ್ಕೂ ಯಾರ್ಯಾರ ಬಳಿ ಪ್ರೈವೇಟ್ ಜೆಟ್ ಇದೆ ಅಂತ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದಲ್ಲಿ ಕ್ರಿಕೆಟ್ ಕೇವಲ ಆಟವಲ್ಲ, ಅದೊಂದು ಧರ್ಮ ಎಂಬ ಮಾತಿದೆ. ಇದು ಅಕ್ಷರಶಃ ನಿಜ. ಭಾರತದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಅವರ ನೆಚ್ಚಿನ ಆಟಗಾರರೇ ಆರಾಧ್ಯ ದೇವರು. ನಮ್ಮ ದೇಶದಲ್ಲಿ ಜನ ಇನ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇದ್ರೂ ಕ್ರಿಕೆಟ್ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿರ್ತಾರೆ. ತಂಡ ಗೆದ್ದಾಗ ತಾವೇ ಆಡಿ ಗೆದ್ದೆವೇನೋ ಎಂಬಂತೆ ಸಂಭ್ರಮಿಸ್ತಾರೆ. ಸೋತಾಗ ತಂಡದ ಆಟಗಾರರನ್ನ ಹಿಗ್ಗಾಮುಗ್ಗಾ ಬೈತಾರೆ. ಅದರಲ್ಲೂ IPL ಶುರುವಾದ ಮೇಲಂತೂ ತಮ್ಮ ಫ್ರಾಂಚೈಸಿ ಪರವಾಗಿ ನಿಂತು ಬೇರೆ ಟೀಮ್ಗಳ ಆಟಗಾರರನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಕ್ರೇಜ್ ಇದೆ. ಕ್ರಿಕೆಟ್ ಪ್ರಿಯರ ಇಷ್ಟೊಂದು ಅಭಿಮಾನದಿಂದಾಗಿಯೇ BCCI ಇಂದು ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ. ಪ್ರತಿ ವರ್ಷ ತನ್ನ ಆಟಗಾರರಿಗೆ ಕೋಟಿ ಕೋಟಿ ದುಡ್ಡು ಸುರಿತಾ ಇದೆ. ಇದಲ್ಲದೆ ಆಟಗಾರರು IPL ಫ್ರಾಂಚೈಸಿಗಳಿಂದ ಮತ್ತು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳ ಮೂಲಕ ದೊಡ್ಡ ಮೊತ್ತವನ್ನು ಸಂಭಾವನೆಯಾಗಿ ಪಡೆದಿದ್ದಾರೆ. ಹೀಗಾಗಿ ಭಾರತದ ಟಾಪ್ ಕ್ರಿಕೆಟಿಗರು ಇಂದು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಅದರಲ್ಲೂ ಭಾರತ ತಂಡದ ಪರ ಮಿಂಚಿದ ಕೆಲ ವಿಶ್ವ ಶ್ರೇಷ್ಠ ಆಟಗಾರರು ಪ್ರೈವೇಟ್ ಜೆಟ್ ಅನ್ನು ಹೊಂದಿದ್ದಾರೆ. ಕಪಿಲ್ ದೇವ್ ಭಾರತದ ಶ್ರೇಷ್ಠ ಕ್ರಿಕೆಟಿಗ, ಸರ್ವಕಾಲಿಕ ಲೆಜೆಂಡರಿ ಆಲ್ರೌಂಡರ್ಗಳಲ್ಲಿ ಒಬ್ರು. ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ 1983ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದುಕೊಂಡಿತ್ತು. ಕಪಿಲ್ ದೇವ್ ಕ್ರಿಕೆಟ್ನಲ್ಲಿ ಕ್ಲಿಕ್ ಆಗ್ತಿದ್ದಂತೆ ಅವರ ಆದಾಯ ಕೂಡ ಹೆಚ್ಚಾಗ್ತಾ ಹೋಯಿತು. ಸದ್ಯ ಕಪಿಲ್ ವಾರ್ಷಿಕ ಆದಾಯ 220 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಕಪಿಲ್ ದೇವ್ ಬಳಿ ಖಾಸಗಿ ಜೆಟ್ ಕೂಡ ಇದೆ. ದೇಶದಲ್ಲಿ ಖಾಸಗಿ ಜೆಟ್ ಖರೀದಿಸಿದ ಮೊದಲ ಕ್ರಿಕೆಟರ್ ಕಪಿಲ್ ದೇವ್ ಆಗಿದ್ದಾರೆ. ಕಪಿಲ್ ದೇವ್ ಬಳಿ ಇರುವ ಖಾಸಗಿ ಜೆಟ್ನ ಬೆಲೆ 110 ಕೋಟಿ ರೂಪಾಯಿ. ಇನ್ನು ಕ್ರಿಕೆಟ್ ದೇವರು ಎಂದೇ ಖ್ಯಾತಿ ಪಡೆದಿರುವ ಸಚಿನ್ ತೆಂಡೂಲ್ಕರ್ ವಿಶ್ವದ ಸರ್ವಶ್ರೇಷ್ಠ ಕ್ರಿಕೆಟಿಗರಲ್ಲಿ ಒಬ್ರು. ಜೊತೆಗೆ ವಿಶ್ವದ ಶ್ರೀಮಂತ ಕ್ರಿಕೆಟರ್ ಕೂಡ ಆಗಿದ್ದಾರೆ. ತೆಂಡೂಲ್ಕರ್ ವಾರ್ಷಿಕ ಆದಾಯ 1250 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಸಚಿನ್ 2016ರಲ್ಲಿ ಖಾಸಗಿ ಜೆಟ್ ಪರ್ಚೇಸ್ ಮಾಡ್ತಾರೆ. ಈ ಜೆಟ್ ಅತ್ಯಂತ ದುಬಾರಿಯದ್ದಾಗಿದೆ. ಸಚಿನ್ ಬಳಿ ಇರುವ ಖಾಸಗಿ ಜೆಟ್ನ ಬೆಲೆ ಬರೋಬ್ಬರಿ 250 ಕೋಟಿ ರೂಪಾಯಿ. ಇನ್ನು MS ಧೋನಿ ವಿಶ್ವದ ಅತ್ಯುತ್ತಮ ವಿಕೆಟ್ ಕೀಪರ್, ಫಿನಿಷರ್ ಮತ್ತು ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ T20 ವಿಶ್ವಕಪ್, ODI ವಿಶ್ವಕಪ್ ಮತ್ತು ICC ಟೆಸ್ಟ್ ಚಾಂಪಿಯನ್ ಟ್ರೋಫಿ ಸೇರಿದಂತೆ ಎಲ್ಲ 3 ಪ್ರಮುಖ ICC ಟೂರ್ನಮೆಂಟ್ಗಳ ಪ್ರಶಸ್ತಿಗಳನ್ನು ಗೆದ್ದಿದೆ. ಇದಲ್ಲದೆ ಧೋನಿ ನಾಯಕತ್ವದಲ್ಲಿ CSK 5 ಬಾರಿ ಚಾಂಪಿಯನ್ ಆಗಿದೆ. ಧೋನಿ ಮೈದಾನದಲ್ಲಿ ಬ್ಯಾಟ್ ಬೀಸಿದಂತೆ ಅವರ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಧೋನಿ ಆದಾಯ 1000 ಕೋಟಿ ದಾಟಿದ್ದು ವಿಶ್ವದ ಶ್ರೀಮಂತ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. MS ಧೋನಿ ಖಾಸಗಿ ಜೆಟ್ ಮಾಲೀಕ ಸಹ ಆಗಿದ್ದಾರೆ. ಅವರ ಬಳಿ ಇರುವ ಜೆಟ್ನ ಬೆಲೆ 110 ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ. RCB ಕಿಂಗ್ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಬೇಕಂತಿಲ್ಲ. ಕೊಹ್ಲಿ ವಿಶ್ವದ ಶ್ರೀಮಂತ ಕ್ರಿಕೆಟಿಗರಲ್ಲಿ ಒಬ್ರು. ಅವರು ಐಷಾರಾಮಿ ಜೀವನ ಕಳೀತಾ ಇದ್ದಾರೆ. ಇತ್ತೀಚೆಗಂತೂ ವಿದೇಶದಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದಾರೆ. ಕೊಹ್ಲಿ ಬಳಿ ದುಬಾರಿ ಬೆಲೆಯ ಕಾರು ಸೇರಿದಂತೆ ಪ್ರೈವೇಟ್ ಜೆಟ್ ಕೂಡ ಇದೆ. ಕೊಹ್ಲಿ ಅವರ ಖಾಸಗಿ ಜೆಟ್ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿದೆ. ಇದರ ಬೆಲೆ 220 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿರುವ ಪಾಂಡ್ಯ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ IPLನಲ್ಲೂ ಮಿಂಚ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಕೂಡ ಭಾರತದ ಶ್ರೀಮಂತ ಕ್ರಿಕೆಟಿಗರಲ್ಲಿ ಒಬ್ಬರಾಗಿದ್ದು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಪಾಂಡ್ಯ ಬಳಿ ಖಾಸಗಿ ಜೆಟ್ ಇದೆ. ಈ ಜೆಟ್ನ ಬೆಲೆ 40 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಹೀಗೆ ಆಟಗಾರರು ತಮ್ಮ ಆಟದ ಮೂಲಕವೇ ಕೋಟಿ ಕೋಟಿ ಗಳಿಸ್ತಿದ್ದಾರೆ. ಇದೇ ಕಾರಣಕ್ಕಾಗಿ ತಮ್ಮ ಆಟಕ್ಕೆ ಅವರು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ತೋರಿಸ ಬಂದಿರುವುದು ಎನ್ನುವುದನ್ನು ಮರಿಬಾರ್ದು. ಅಂದ್ರೆ ಕ್ರಿಕೆಟ್ಗಾಗಿ ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ರಿಂದಲೇ ಕ್ರಿಕೆಟ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಲಿದು ಕೋಟಿ ಕೋಟಿ ಸಂಪಾದಿಸುವಂತೆ ಮಾಡಿತ್ತೆಂದ್ರೂ ತಪ್ಪಾಗಲ್ಲ. ನಮಸ್ಕಾರ.